ಕಾದು ನೋಡ್ರಲ್ಲ, ನೀವೇನ್ ಹೊಡೀರಿ ಸಂಜಿತನ ಮತ್ತೆ ಅಪಮಾನ ಖಚಿತ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ವಿಜೇಂದ್ರನೇ ಮುಂದುವರಿಸ್ಬೇಕು ಅಥವಾ ನೀವು ಏನದ ಲೇಖನ ಹೊಡೀರಿ, ನೀವು ಟಿವಿ ಒಳಗೆ ಹೇಳ್ರಿ. ನಮ್ಮ ಪ್ರಯತ್ನ ನಾವು ಯಾಕೆ ದಿಲ್ಲಿ ಒಳಗೆ ಆಪ್ ಸರ್ಕಾರ ಬಿತ್ತು, ಭ್ರಷ್ಟಾಚಾರದ ಸಲುವಾಗಿನೇ ಬಿತ್ತು. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಲ್ಲ ಅಂಥವರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕೊಂಡು ಹೋದ್ರಲ್ಲ ಜೈಲಿಗೆ, ಕೇಜ್ರಿವಾಲ್ ಹೋದ, ಇಲ್ಲಿ ಒಬ್ರು ಹೋದ್ರಲ್ಲ, ಅಂತ ಭ್ರಷ್ಟ ನಾಯಕ ನಮ್ಗೆ ಬೇಡ ಅಂತ ನಮ್ಮ ಹೋರಾಟ ಇದೆ. ನಿಮಗೆ ಬೇಕಾಗಿದ್ದು ವಿಜೇಂದ್ರ ಬೇಕಾಗೈತಿ, ನಾವೇನ್ ಮಾಡೋದು ಮಾಧ್ಯಮದವ್ರಿಗೆ? ಯಾರು ಡೆಡ್ಲೈನ್ ರೀ? ಯಾರು ಹೇಳಿದ್ರಿ? ನೀವೇ ಹೇಳಿದ್ರಿ ಸರ್. ನಾ ಡೆಡ್ಲೈನ್ ಏನೂ ಬಂದೇ ಇಲ್ಲ. ಅದು ಪರಿಶೀಲನೆ ಹಂತದಲ್ಲಿದೆ. ಅದು ಪರಿಶೀಲನೆ ಆದ್ಮೇಲೆ ತಮ್ಗೆ ತಿಳಿಯಪಡಿಸಲಾಗ. ಈಗ ರಾಮುಲು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ಒಡ ಮನಸ್ಸುಗಳು ಒಂದ್ ಮಾಡ್ತೀವಿ ಅಂತ ಹೇಳ್ತಾರೆ. ಒಳ್ಳೇದಲ್ರಿ, ರಾಮುಲು ಒಳ್ಳೆ ವಿಚಾರ ಮಾಡ್ಯಾರ. ಶ್ರೀರಾಮುಲು ಹೇಳಿದ್ದು ನಾ ಸ್ವಾಗತ ಮಾಡ್ತೇನೆ. ಒಡೆದ ಮನಸ್ಸುಗಳು, ಕೆಟ್ಟ ಲಫಂಗರು, ಭ್ರಷ್ಟರು ಇರುವಂತ ಏನು ನೇತಾರರು ಅವರನ್ನ ದೂರ ಮಾಡ್ತೀನಿ ಅಂತ ಏನ್ ಹೇಳ್ಯಾರ, ಒಳ್ಳೇದು. ನಾನು ಶ್ರೀರಾಮುಲು ಅವರು ಇದಕ್ಕೆ ಸಂಪೂರ್ಣ ಬೆಂಬಲ. ದೂರ ಮಾಡ್ತೀನಿ ಅಂತ ಹೇಳಿ ಒಗ್ಗಟ್ಟು ಹೋಗ್ತೀವಿ, ಮತ್ತೆ ಅಧಿಕಾರ ತರ್ತೀವಿ ಅಂತ ಹೇಳಿದಾರೆ. ಏನು ಒಳ್ಳೇದೇ ಅಲ್ಲ. ಒಂದಾಗ ಹೋಗ್ತಾರೆ ಸರ್. ಒಂದಾಗ ಹೋಗ್ತಾರೆ. ನಮ್ಮ ಪಕ್ಷದ ಹೈಕಮಾಂಡ್ ಒಂದಾಗಿ ಹೋಗ್ಬೇಕು. ನಾವು ಭ್ರಷ್ಟರನ್ನ ಟಾಲರೇಟ್ ಮಾಡೋದಿಲ್ಲ, ಕುಟುಂಬ ರಾಜಕಾರಣದಿಂದ ದೂರ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ನಾವು ಒಂದಾಗಿ ಹೋಗ್ತೀವಿ. ಕಾರ್ಯಕರ್ತರು ತುಂಬಾ ಅಂದ್ರೆ ಬಿಜೆಪಿ ಕಾರ್ಯಕರ್ತರಿಗೆ ಏನು ಗೊಂದಲ ಇಲ್ರಿ. ನೀವು ಗೊಂದಲದಾಗ ಇದ್ದೀರಿ, ಮಾಧ್ಯಮದವರು ನೀವು ಭಯಂಕರ ಕನ್ಫ್ಯೂಷನ್ದಾಗ ಇದ್ದೀರಿ. ಯಾರ ಪಟ್ಟಕ್ಕನೇ ಯತ್ನ ಆಗಿರ್ತಾರೆ, ನಮ್ದು ಎಲ್ಲ ಮರ್ಯಾದೆ ಹೋಗ್ತೈತಲ್ಲ. ನೀವು ಹೇಳಿರ್ತೀರಲ್ಲ, ಇವನಿಗೆ ವಿಜೇಂದ್ರ ತೆಗೆಯುವಂತ ತಾಕತ್ತು ಯಾರಿಗೂ ಇಲ್ಲ, ರಾಜಾ ಹುಲಿ. ಪಟ್ಟಕ್ಕನೇ ಯತ್ನ ಅಥವಾ ಸಿದ್ದೇಶ ಅಥವಾ ಶ್ರೀರಾಮುಲು ಆಗ್ಬಿಟ್ರ ನಿಮ್ಮದು ಎಲ್ಲ ಅಂಕಿ. ನೀವು ಒಮ್ಮೆ ಸರ್ವೆ ಮಾಡ್ತಿರಲ್ಲ, ಕರ್ನಾಟಕದಲ್ಲಿ ಬಿಜೆಪಿ 104 ಬರ್ತಾ ಅಂತ ಹೇಳ್ತೀರಿ, 60 ಬತ್ತು. ಹಿಂಗೆ ನೀವು ಸರ್ವೆ ಯಾಕಂದ್ರೆ ನೀವು ವಿಜೇಂದ್ರ ಕಡೆನೇ ಸ್ವಲ್ಪ ಹೆಚ್ಚು ಒಲವು ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗದೀನಿ, ಅಧ್ಯಕ್ಷಗೂ ರೇಸ್ನಾಗದೀನಿ. ನಾ ಏನು ಲೂಟಿ ಮಾಡಿಲ್ಲ, ಎತ್ತಕ್ಕಿಲ್ಲ, ಯಾರು ಮನಿ ಮುರಿದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಾರ ಅವರು ದಾವಣಗೆರೆ ಸೋಲಿಸಿದಾರ ಯಾರು? ಬೀದರ್ನಾಗ ಸೋಲಿಸಿದಾರ ಯಾರು? ತುಮಕೂರ್ನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನ್ ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ. ಒಮ್ಮೆ ನೋಡ್ರಿ, ಯಾರು ಪಕ್ಷ ವಿರೋಧ ಮಾಡ್ಯಾರ ಎಲ್ಲ ಗುರ್ತೈತಿ. ಇದ್ರ ಮ್ಯಾಗ ನಾವು ಹೋರಾಟ ಮಾಡ್ತೀವಿ. ಎಲ್ರಿ ಏನಿಲ್ಲ, ಸೀದಾ ನಮ್ಮ ವಾಲ್ಮೀಕಿ ಸಮಾಜದ ಕಾರ್ಯಕ್ರಮ ಮುಗಿಸಿ ಸೀದಾ ಏರ್ಪೋರ್ಟಿಗೆ ಹೋಗ್ತೀವಿ. ಬೊಮ್ಮಾಯಿ ಅವರು ಈಗ ಏನೋ ಸೋಮಣ್ಣ ಅವ್ರ ಹೆಸರನ್ನು ಸೂಚನೆ ಮಾಡಿದ್ದಾರೆ ಅಲ್ಲಿ ಒಬ್ಬ ರಾಷ್ಟ್ರೀಯ ನಾಯಕರಿಗೆ ಅಂತ ಹೇಳಿ. ಗೊತ್ತಿಲ್ಲಪ್ಪ, ಬೊಮ್ಮಾಯಿ ಅವ್ರು ಏನ್ ಮಾಡ್ಯಾರು ಏನಿಲ್ಲೋ ಅದು ನಮ್ಗೆ ಗುರ್ತೈತಿ. ಅದು ನಮಗೆ ಗುರ್ತೈತಿ. ನಾ ಮುಂದೇನು ಬೊಮ್ಮಾಯಿರು ನಾವು ಏನು ಚರ್ಚೆ ಮಾಡಿವಲ್ಲ, ತಟಸ್ಥತೆ ಇಲ್ಲ. ಈ ತಟಸ್ಥ ಗುಂಪು ಪರಿವರ್ತನೆ ಆಗಿ ಮತಾಂತರ ಆಗಿ ಅದು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಗುಂಪಾಗಿದೆ. ಭ್ರಷ್ಟ ಕುಟುಂಬದ ವಿರುದ್ಧ ಹೋರಾಟ ಮಾಡುವಂಥ ಗುಂಪಾಗಿದೆ. ನೀವು ತಟಸ್ಥ ಪಟಸ್ಥ ಬಂದ್ ಮಾಡ್ರಿ.